ಸಭೆಯೊಳಗೆ ಪರಿಶುದ್ಧವಾಗಿರುವುದು. ಇವತ್ತು ದೇವರ ಮಕ್ಕಳಾದ ನಾವು ಸಭೆಯಾಗಿದ್ದೇವೆ. ಇವತ್ತು ನಾವು ಸಭೆಯಾಗಿದ್ದೇವೆ. ಇವತ್ತು ಸಭೆಯಾಗಿರುವಂತ ನಾವುಗಳು ಯಾಕೆ ಆಶೀರ್ವಾದ ಹೊಂದುತ್ತಾ ಇಲ್ಲ? ಯಾಕೆ ದೇವರು ನಮ್ಗೆ ಒಳ್ಳೇದು ಮಾಡ್ತಾ ಇಲ್ಲ? ಯಾಕೆ ದೇವರು ನಮ್ಮನ್ನು ಉದ್ಧಾರ ಮಾಡ್ತಾ ಇಲ್ಲ? ಯಾಕೆ ದೇವರು ನಮ್ಮನ್ನ ಕೈ ಹಿಡಿದು ಮೇಲೆ ಎತ್ತುತ್ತಾ ಇಲ್ಲ? ಯಾಕೆ ನಾವು ಎಷ್ಟೋ ಕಷ್ಟ ಪಡ್ತಾ ಇದ್ದೇವೆ? ಆದ್ರೆ ನಮ್ಮನ್ನ ದೇವರು ಯಾಕೆ ಆಶೀರ್ವಾದ ಮಾಡ್ತಾ ಇಲ್ಲ? ನಾವು ಇಂಥ ಸ್ಥಿತಿಯಲ್ಲೇ ಇದ್ದೇವೆ, ಇರೋ ಸ್ಥಿತಿಯಲ್ಲೇ ಇದ್ದೇವೆ. ನಾವು ಯಾಕೆ ಮೇಲೆ ಬರ್ತಾ ಇಲ್ಲ? ಯಾಕೆ ನಾವು ಮೇಲೆ ಬರ್ತಾ ಇಲ್ಲ? ನಾವು ಪರಿಶುದ್ಧರಾಗಿಲ್ಲ. ನಾವು ಪರಿಶುದ್ಧರಾಗಿ ಜೀವಿಸ್ತಾ ಇಲ್ಲ. ನಮ್ಮ ಬಾಯಲ್ಲಿ ಪರಿಶುದ್ಧತೆ ಇಲ್ಲ, ನಮ್ಮ ನೋಟದಲ್ಲಿ ಪರಿಶುದ್ಧತೆ ಇಲ್ಲ, ನಮ್ಮ ಹೃದಯದಲ್ಲಿ ಪರಿಶುದ್ಧತೆ ಇಲ್ಲ, ನಮ್ಮ ಕೈಗಳಲ್ಲಿ ಪರಿಶುದ್ಧತೆ ಇಲ್ಲ, ನಮ್ಮ ಕಾಲಗಳಲ್ಲಿ ಪರಿಶುದ್ಧತೆ ಇಲ್ಲ. ಈ ಪರಿಶುದ್ಧತೆ ಇಲ್ಲದೆ ಇರುವುದರಿಂದ, ಈ ಪರಿಶುದ್ಧದ ಜೀವನ ಜೀವಿಸದೇ ಇರೋದ್ರಿಂದ ನಾವೇನಾಗ್ತಾ ಇದ್ದೀವಿ? ನಾವು ಆಶೀರ್ವಾದ ಹೊಂದಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಆದ್ರೆ ಇವತ್ತು ನಾವು ಹೇಳುವಂತ ಪ್ರಶ್ನೆ ಏನು ಗೊತ್ತಾ? ನಾವು ಪಾಪ ಮಾಡ್ತೀವಿ, ನಾವು ಪಾಪ ಮಾಡಿಬಿಡ್ತೀವಿ, ವಿಚಾರ ಮಾಡಿಬಿಡ್ತೀವಿ, ತಪ್ಪಾಗಿದ್ದು ನೋಡ್ತೀವಿ, ತಪ್ಪಾದ ಜಾಗಕ್ಕೆ ಹೋಗ್ತೀವಿ, ತಪ್ಪಾದ ಕಾರ್ಯಗಳಿಗೆ ಹೋಗ್ತೀವಿ. ಆದ್ರೆ ಏನ್ ಹೇಳ್ತೀವಿ? ದೇವ್ರು ನೋಡ್ಕೊಳ್ತಾರೆ ಬಿಡು, ದೇವ್ರು ನೋಡ್ಕೊಳ್ತಾರೆ ಬಿಡು, ದೇವ್ರು ನೋಡ್ಕೊಳ್ತಾರೆ ಬಿಡು. ದೇವರು ನೋಡ್ಕೊಳ್ಳೋದಿಲ್ಲ. ದೇವರು ನಿನ್ನನ್ನ ಕೆಡಿಸ್ತಾರೆ. ದೇವರು ನಿನ್ನನ್ನ ಕೆಡವಿ ಹಾಕ್ತಾರೆ. ಯಾವಾಗ ಕೆಡುತ್ತಾರೆ? ನೀನು ದೇವರಿಗೆ ಮೋಸ ಮಾಡುವಾಗ, ನೀನು ಪಾಪ ಮಾಡುವಾಗ ದೇವರು ನಿನ್ನನ್ನು ಏನ್ ಮಾಡ್ತಾರೆ? ನಿನ್ನನ್ನ ದೇವರು ಕೆಡಿಸ್ತಾರೆ. ಹಲೋ हेलो इधर देखिए ಕೆಡಿಸ್ತಾರ ಇಲ್ಲ? आपको सुनाई दे रहा है? ಕೆಡಿಸ್ತಾರ ಇಲ್ಲ? आपको सुनाई दे रहा है? ಏನ್ರಿ ಬಾಯ್ತಾ ಇಲ್ಲ? ಕೆಡಿಸ್ತಾರ ಮುಂದಿಡ್ತಾರ? ನೀನ್ ಪರಿಶುದ್ಧವಾಗಿಲ್ಲ